ನನ್ನ ಹೆಸರು ಶ್ರೀಧರಮಠ ಅಂತ ಹೇಳಿದ್ದು ಸುಮಾರು 40 ವರ್ಷಗಳಿಂದ ಈ ಒಂದು ವಿದ್ಯಾಗಣಪತಿಯ ಸ್ವಾಮಿಯ ಕೈಂಕರ್ಯ ಮಾಡ್ತಾ ಬರ್ತಾ ಇದ್ದೀನಿ. ಇದು ಸುಮಾರು ಪುರಾತನವಾದ ದೇವಸ್ಥಾನ. ಅಂದರೆ 40 ಬಂದಾಗ ಚಕ್ರವನ್ನು ಅದು ಪೂಜೆ ಮಾಡ್ತಾಯಿದ್ವಿ. ಈಗ ಏನಪ್ಪ ಅಂದರೆ ಗಣಪತಿಗೆ ಮಂದಿರ ಆಯಿತು, ಲಕ್ಷ್ಮೀ ಸತ್ಯನಾರಾಯಣ ಪ್ರತಿಷ್ಠಾಪನೆ ಆಯಿತು, ಹಾಗೂ ಬ್ರಹ್ಮೋತ್ಸವ ನಡೆಯಿತು. ಅದೇ ಥರ ಈ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಯೂ ಆಯಿತು. ಹಾಗೂ ಬಂದ ನಂತರ ಅದಾದ 18 ವರ್ಷ ಪ್ರತಿಷ್ಠಾಪನೆ 18 ವರ್ಷ ಆಯಿತು. ನಂತರ ಸದ್ಯ ಎಲ್ಲರ ಮಹಾದೇವರ ಕೋರಿಕೆ ಮೇಲೆ ಸಾಯಿಬಾಬಾ ಪ್ರತಿಷ್ಠಾಪನೆ ಅಂತ ಹೇಳ್ಬಿಟ್ಟು ಸಂಕಲ್ಪ ಇರೋದು ಸಾಯಿಬಾಬಾ ಪ್ರತಿಷ್ಠಾಪನೆಯೂ ಆಯಿತು. ಆದ್ದರಿಂದ ಈ ಒಂದು ಪ್ರಚಂಡಕಾಯಿ ಈ ದೇವಸ್ಥಾನದಲ್ಲಿ ನವರಾತ್ರಿ ಪವಿತ್ರೋತ್ಸವ ಹಾಗೂ ಬ್ರಹ್ಮೋತ್ಸವ ನಡೀತಾ ಇದೆ. ಹಾಗೂ ಭಾದ್ರಪದ ಮಾಸದಲ್ಲಿ ಗಣಪತಿಗೆ ವಿಶೇಷ ಅಲಂಕಾರವನ್ನು ದಿವಸ ನಡೆಯುತ್ತದೆ. ಹಾಗೂ ನವರಾತ್ರಿಯಲ್ಲಿ ಸಹ ಗಣಪತಿಗೆ ವಿಶೇಷವಾದ 10 ದಿನ ಅಲಂಕಾರವನ್ನು ನಡೆಯುತ್ತದೆ. ಹಾಗೂ ಪವಿತ್ರೋತ್ಸವ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಗೆ ಪ್ರಸನ್ನ ಶ್ರೀನಿವಾಸವಾಗಿ ಪವಿತ್ರೋತ್ಸವ ನಡೆಯುತ್ತದೆ. ಹಾಗೂ ಬ್ರಹ್ಮರಥೋತ್ಸವ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಗೆ ಶುರುವಾಗಿ ಸುಮಾರು 28 ವರ್ಷ ಆಯಿತು. ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಬರ್ತಾ ಇದೆ. ಆದ್ದರಿಂದ 25 ಆರಂಭವಾಗಿ 3ನೇ ತಾರೀಕು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. 25ನೇ ತಾರೀಕು ಬ್ರಹ್ಮರಥೋತ್ಸವ ಹಾಗೂ 28ನೇ ತಾರೀಕು ಪಲ್ಲಕ್ಕಿ ಉತ್ಸವ ನಡ್ಕೊಂಡು ಬರ್ತಾ ಇದೆ. ಇದೇ ಥರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಸಹ ನಮ್ಮ ದೇವಸ್ಥಾನದ ಸೇವೆಗೆ ಪಾಲ್ಗೊಂಡು ಬರ್ತಾ ಇದ್ದಾರೆ. ಹಾಗೂ ಒಂದು ವಿಶೇಷ ಏನಪ್ಪ ಅಂದರೆ ಈ ಒಂದು ಗಣಪತಿಯನ್ನು ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡು ಅದು ನಡೆಯುತ್ತದೆ. ಕಾರಣ ಏನಪ್ಪ ಅಂದರೆ ಇದು ಒಂದು ವಿಶೇಷ ಈ ಅರಳಿ ಮರದ ಕೆಳಗಡೆ ನಾವು ಗಣಪತಿ ಇದ್ದಾನೆ. ಅದೇ ಅರಳಿ ಮರದ ಕೆಳಗಡೆ ಒಂದು ನಾಗಪ್ಪ ಅದು ಸೃಷ್ಟಿ ಆಗ್ತದೆ. ನಾವು ಬಂದಾಗ ಒಂದು ಅರ್ಧ ಇಂಚು ಇತ್ತು. ಇವಾಗ ಒಂದು ಅರ್ಧ ಒಂದು 6-7 ಅಂಗುಳದಷ್ಟು ದೊಡ್ಡ ಬರ್ತಾ ಇದೆ. ಆದ್ದರಿಂದ ಈ ಒಂದು ನಾವೇನು ಸಂಕಲ್ಪ ಮಾಡಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೇವೆ. ಆದ್ದರಿಂದ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿದಿನವೂ ಸಹ ಸುಮಾರು 21 ಪ್ರದಕ್ಷಿಣೆ ಮಾಡಿದರೆ ಅವರ ಮನಸ್ಸಲ್ಲಿ ಇರತಕ್ಕಂಥ ಕಾರ್ಯ ಏನು ಅಂದ್ಕೊಂಡಿದ್ದ ಸಂಪೂರ್ಣ ನಡೆಯುತ್ತದೆ. ಆದರೆ ಸುಮಾರು ಜನ ಭಕ್ತಾದಿಗಳು ಬಂದು 21 ಪ್ರದಕ್ಷಿಣೆ ಆಗಿ ಬೆಲ್ಲದ ಆರತಿಯನ್ನು ತೆಗೆದುಕೊಂಡು 21 ಸಲ ಪ್ರದಕ್ಷಿಣೆ ಮಾಡಿ ಬಂತೆ. ಆದರೆ ಅವರ ಕಾರ್ಯಗಳು ಮದುವೆ ಆಗಲಿ ಮಕ್ಕಳಾಗಲಿ ಏನೇ ಅಂದ್ಕೊಂಡು ಕೂಡ ಈ ಒಂದು ಮಹಾಗಣಪತಿ ನಡೆಸ್ಕೊಡ್ತಾನೆ. ಅದೇ ತರಹ ಈ ಒಂದು ಕಾರ್ಯಕ್ರಮದಲ್ಲಿ ಸಹ ಈ ಒಂದು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಇರತಕ್ಕಂಥ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಹಾಗೂ ಅವರ ಕುಟುಂಬದವರಿಗೂ ಸಹ ಭಗವಂತನ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿಕೊಂಡು ಬರಬೇಕಂತ ಹೇಳ್ಬಿಟ್ಟು ನಮ್ಮ ದೇವಸ್ಥಾನ ಪರವಾಗಿ ಪ್ರಾರ್ಥಿಸ್ತಾ ಇದ್ದೇನೆ.